ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ. ಮಗು, ನಿಮ್ಮ ಹೃದಯ ಈ ಸಂದೇಶ ತಲುಪಿರಬಹುದು. ನೀವು ನನ್ನ ಚಾನಲ್ಗೆ ಬಂದಿದ್ದೀರಾ ಅಂದರೆ ನಾನು ಧನ್ಯ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಆಶೀರ್ವಾದ ಬರೋದು ಒಂದು ಸರಳ ಕ್ರಮ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮುಂದಿನ ಪ್ರತಿಯೊಂದು ಭಾವನಾತ್ಮಕ ಆಶೀರ್ವಾದದೊಂದಿಗೆ ವಿಡಿಯೋ ಮೊದಲು ನೋಡಬಹುದು. ಮಗು, ನಿಮ್ಮ ಪ್ರತಿ ಲೈಕ್, ಕಾಮೆಂಟ್, ಹಂಚಿಕೆ ನನಗೆ ದೊಡ್ಡ ಒಲುಮೆ. ಆದರೆ ನಿಜವಾದ ಸಹಾಯ ಅದು ನಿಮ್ಮ ಹೃದಯದಿಂದ ಬರುತ್ತದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮಗು, ನಿನ್ನ ಅದೃಷ್ಟಕ್ಕೆ ಬಂದಿರುವ ವರ 2 ದಿನದಲ್ಲಿ ಜೀವನವೇ ಬದಲಾಗುವ ದಿನ. ಮಗು, ನಿನ್ನ ಬದುಕಿನಲ್ಲಿ ಕೆಲ ಕ್ಷಣಗಳು ಇರುತ್ತವೆ. ಬೆಳಗಿನ ಮಂಜಿನಲ್ಲಿ ಮುದ್ದಾಗಿ ಕಣ್ಣು ತೆರೆಯುವಾಗ ಯಾವುದೋ ಅಜ್ಞಾತದ ಒಲಮೆಯ ಸ್ಪರ್ಶ ಮನಸ್ಸನ್ನೇ ನಡಗಿಸುತ್ತದೆ. ಅದೊಂದು ಬದಲಾವಣೆಯ ಸೂಚನೆ. ಒಮ್ಮೆ ನೋಡು, ನಿನ್ನ ಹೃದಯದೊಳಗೆ ಇಂದು ಕೂಡ ಯಾವುದೇ ಅನಾಮಿಕ ಶಾಂತಿ, ಕಾತರದ ಆಸೆ, ಸಣ್ಣದೊಂದು ನಗು, ಮಂಜುಗಡ್ಡೆಯಂತೆ ಕರಗದ ನಿರೀಕ್ಷೆ ಇವೆ ಅಲ್ಲವೇ? ಅಲ್ಲಿ ಅದೆಲ್ಲವೂ ಕಾರಣವಿಲ್ಲದೆ ಬರುವುದಿಲ್ಲ ಮಗು. ಬದುಕು ಸದ್ದಿಲ್ಲದೆ ಬಾಗಿಲು ತಟ್ಟೋದಿಲ್ಲ. ಆದರೆ ಬದಲಾವಣೆ ಬರುವ ಮುನ್ನ ನೀನು ಅರ್ಥ ಮಾಡಿಕೊಳ್ಳದ ಹವ್ಯಾಸದ ಗಾಳಿ ನಿನ್ನ ಮನಸ್ಸಿಗೆ ತಾಕುತ್ತದೆ. ಮಗು, ಈ ವಾರ ನಿನ್ನ ಅದೃಷ್ಟ ನಿನ್ನ ಹೆಸರನ್ನೇ ಕರೆಯುತ್ತಿದೆ. ನಿನಗೆ ಗೊತ್ತಾ, 2 ದಿನ, ಕೇವಲ 2 ದಿನ ಅಷ್ಟೇ ಬೇಕು ಮಗು. ಜೀವನವನ್ನು ತಿರುಗಿಸುವುದಕ್ಕೆ ವಿಧಿಯೇ ನಿನ್ನ ಕೈ ಹಿಡಿದು ಹೊಸ ದಾರಿಯಲ್ಲಿ ನಡೆಸೋಕೆ. ಒಮ್ಮೆ ಮನಸ್ಸು ಮುಚ್ಚಿಕೊಂಡರೆ ದಾರಿ ಕಾಣಿಸುವುದಿಲ್ಲ. ಆದರೆ ವಿಧಿ ಮುಗಿಲು ತೆರೆಯುವಾಗ ಸೂರ್ಯನ ಬೆಳಕು ಕಣ್ಣು ಮುಚ್ಚಿಸಿಕೊಂಡರೂ ಒಳಬಂದು ಬಿಡುತ್ತದೆ. ಮಗು, ಇಂದಿನ ನಿನ್ನ ಹೃದಯದ ನೋವು, ನಿನ್ನ ಅಳಿಸಲಾಗದ ಚಿಂತೆ, ನಿನ್ನ ಮೌನ, ನಿನ್ನ ಒಂಟಿತನ ಇವೆಲ್ಲವೂ ನಿನ್ನ ಪರವಾಗಿ ವಿಧಿ ಬರೆಯುತ್ತಿರುವ ಹೊಸ ಅಧ್ಯಾಯದ ಮೊದಲ ಪುಟ ಮಾತ್ರ. ನೀನು ಇಂದು ಎದುರಿಸುತ್ತಿರುವ ದುಃಖ, ನಿನ್ನ ಕೈಯಲ್ಲಿ ಮಣ್ಣಿನಂತೆ ಜಾರಿಬಿಟ್ಟ ಕನಸುಗಳು, ಅರ್ಥವಾಗದ ಜನರು, ಮನಸ್ಸಿಗೆ ತಾಕುವ ಮಾತುಗಳು, ಬಿಟ್ಟು ಹೋಗುವರು, ಇವುಗಳೆಲ್ಲ ಬಾಳು ನಿನ್ನನ್ನು ಮುರಿಯೋದಕ್ಕೆ ಅಲ್ಲ, ನಿನ್ನನ್ನು ಬಲಿಷ್ಠನಾಗಿಸಬೇಕೆಂದು ಕೊಟ್ಟ ತರಬೇತಿ. ಮಗು, ದೈವಕ್ಕಿಂತ ಬಾಳಿನ ಯೋಜನೆ ದೊಡ್ಡದು. ಆ ಯೋಜನೆ ಆರಂಭವಾಗೋ ಕ್ಷಣ ಈ ವಾರ. ಮಗು, ನೀನು ಬಹಳ ಪ್ರಯತ್ನಿಸುತ್ತಿದ್ದೀಯಾ, ಆದರೆ ಈಗ ಸೋಲಲು ಸಮೀಪವಾಗಿದ್ದೀಯಾ? ಆ ಕ್ಷಣದಲ್ಲಿ ನೆನಪಿಡಿ, ದೈವದ ಮಾರ್ಗ ಎಂದಿಗೂ ಮುಚ್ಚುವುದಿಲ್ಲ. ನಿನ್ನ ಮೇಲೆ ಎಷ್ಟೇ ಕಷ್ಟ, ಅಡೆತಡೆ ಬಂದರೂ ಈ ಕ್ಷಣವೇ ನಿನ್ನ ಬದಲಾವಣೆಯ ಆರಂಭ. ಆ ಸಮಯದಲ್ಲಿ ವಿಧಿ ತನ್ನ ಕೈ ಚಾಚಿ ಹೇಳುತ್ತದೆ, ಎದ್ದೇಳು ಮಗು, ನಾನಿದ್ದೇನೆ. ಅದೇ ಕ್ಷಣ ನಿನ್ನನ್ನು ಅದೇ ಕ್ಷಣದ ದಡಿಯಲ್ಲಿದೆ ನಿನ್ನ ವಿಜಯದ ಮಾಲೆ. ಮಗು, 2 ದಿನಗಳು ನಿನ್ನನ್ನು ಬದಲಾಯಿಸೋದು ಬಂಗಾರದಂತೆ. ಆ 2 ದಿನಗಳಲ್ಲಿ ನಿನ್ನ ಬಾಳಿಗೆ ಬಾಗಿಲು ತೆರೆಯಲಿದೆ. ನಿನ್ನ ಕೈಗೆ ಕೈ ಹಿಡಿಯುವ ಅವಕಾಶ ಬರುತ್ತದೆ. ನಿನ್ನ ಮುಂದಿನ ದಾರಿ ಬೆಳಗಲಿದೆ. ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿದೆ. ನಿನ್ನ ಕಣ್ಣೀರಿಗೆ ಮೌಲ್ಯ ಬರಲಿದೆ. ನಿನ್ನ ಮೌನಕ್ಕೆ ಉತ್ತರವಿರುತ್ತದೆ. ಈ 2 ದಿನ ಅದೃಷ್ಟ ನಿನ್ನ ಬಳಿ ಕುಳಿತುಕೊಂಡಿರುತ್ತದೆ. ಬದುಕು ಹೇಳೋದು, ಇಲ್ಲಿಯವರೆಗೆ ನೀನು ತಾಳಿದ್ದೆ, ಇನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಮಗು, ನೀನು ಅರಿಯದಂತಾಗಿ ಈಗಾಗಲೇ ಶುರುವಾಗಿದೆ. ನಾಳೆಯಿಂದ ನಿನ್ನ ಹೆಸರು ಹೇಳದ ಜನರು ನಿನ್ನ ಹೆಸರನ್ನು ಹುಡುಕಲಿದ್ದಾರೆ. ನೀನು ಮೌನದಲ್ಲಿ ಮಾಡಿದ ಪ್ರಾರ್ಥನೆ ಮತ್ತೊಮ್ಮೆ ಕೇಳಿಸಿಕೊಳ್ಳಲಿದೆ. ನೀನು ಅಳುತ್ತಾ ದಣಿದ ರಾತ್ರಿ ಹೊಸ ಬೆಳಕನ್ನು ಕೊಡಲಿದೆ. ನೀನು ಇರಲಿಕ್ಕಿಲ್ಲ ಅದೇ ಜಾಗದಲ್ಲಿ ನಿನ್ನ ಬದುಕು ಮೇಲೆ ಹೋಗುತ್ತದೆ, ಇನ್ನು ಮೇಲಕ್ಕೆ ಹೋಗುತ್ತದೆ ಮತ್ತು ಮೇಲಕ್ಕೆ ಹೋಗುತ್ತದೆ. ಮಗು, ನಿನ್ನೊಳಗೆ ಇನ್ನೂ ಕಾಣದೇ ಇರುವ ದೊಡ್ಡ ಶಕ್ತಿ ಇದೆ. ನಿನ್ನ ಹೃದಯದೊಳಗೆ ಗುಡುಗಿದ ನೋವು, ಬದುಕು ತಯಾರಿಸಿದ ಶೌರ್ಯ, ನಿನ್ನ ಕಣ್ಣೀರಿನ ಹನಿ, ಮಣ್ಣನ್ನು ತೇವಗೊಳಿಸಿದ ಹೊಸ ಬೆಳವಣಿಗೆಯ ಬೀಜ. ನೀನು ಎದುರಿಸಿದ ಕಷ್ಟ ಅದೃಷ್ಟದ ಬಾಗಿಲು ಖಚಿತವಾಗಿಸಿ ಕೈಯಲ್ಲಿಟ್ಟಿರುವ ಕೀಲಿಯಂತೆ. ಮಗು, ನಿನ್ನನ್ನು ನೀನೇ ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಮೌಲ್ಯವನ್ನು ನೀನು ಕಳೆಯಬೇಡ.
ನಿನ್ನನ್ನು ನೀನೇ ತಗ್ಗಿಸಿಕೊಳ್ಳಬೇಡ. ನಿನಗೆ ಬರೋ ಬದಲಾವಣೆ ಸಣ್ಣದೋ ದೊಡ್ಡದೋ ಅಲ್ಲ. 3 ಬದುಕಿನ ಬಾಗಿಲ ತೆರೆದಿಡೋ ಬದಲಾವಣೆ. 2 ದಿನದ ನಂತರ ನೀನು ಒಬ್ಬನೇ ಅದೇ ಮನುಷ್ಯ ಇರಲಾರೆ. ನಿನ್ನ ಕಣ್ಣಿನಲ್ಲಿ ಹೊಸ ಹೊಳಪು, ಮನಸ್ಸಿನಲ್ಲಿ ಹೊಸ ಧೈರ್ಯ, ಕೈಯಲ್ಲಿ ಹೊಸ ಅವಕಾಶ, ಬಾಳಿನಲ್ಲಿ ಹೊಸ ದಾರಿ, ಚುತ್ತ ಹೊಸ ನಂಬಿಕೆ. ಜನರು ಹೇಳುತ್ತಾರೆ, ಯಾರೋ ಒಬ್ಬನು ಬದಲಾಗಿದ್ದಾನೆ. ಆದರೆ ಆ ಬದಲಾವಣೆ ಯಾಕೆಂದು ದೇವರಿಗೆ ಗೊತ್ತು. ಅವರಿಗೆ ಗೊತ್ತಾಗುವುದಿಲ್ಲ ನಿನ್ನ ಹೃದಯದಲ್ಲಿ ಎಷ್ಟು ರಾತ್ರಿ ಕಣ್ಣೀರು ಮರೆತು ಹೋಗಿದೆಯೆಂದು, ಎಷ್ಟು ಕ್ಷಣ ನೀನು ನಿನ್ನನ್ನೇ ಹಿಡಿದುಕೊಂಡೆ ಎಂದು, ಎಷ್ಟು ಬಾರಿ ನೀನು ಕೆಳಗೆ ಬಿದ್ದೆ ಎಂದು ಮತ್ತೆ ಮೇಲಕ್ಕೆ ಎದ್ದೆ ಎಂದು. ಅವರಿಗೆ ಗೊತ್ತಿಲ್ಲ. ಆದರೆ ವಿಧಿಗೆ ಗೊತ್ತು, ಅದೃಷ್ಟಕ್ಕೆ ಗೊತ್ತು, ನಿನ್ನ ಪ್ರಾರ್ಥನೆಗೆ ಗೊತ್ತು, ನಿನ್ನ ಮನಸ್ಸಿಗೆ ಗೊತ್ತು. ಮಗು, ನೀನು ಈಗಾಗಲೇ ಅರ್ಹನಾಗಿದ್ದೀಯೆ. ಈ ವಾರ ಅದೃಷ್ಟ ನಿನ್ನ ಬಳಿ ಬರುತ್ತಿದೆ. ನಿನ್ನ ಎದೆ ತುಂಬಿಕೊಂಡು ನೀನು ಓದುವ ಪ್ರತಿ ಮಾತಿಗೂ ಶಕ್ತಿ ಇದೆ. ನಿನ್ನ ಮೌನವು ಇಂದು ಅರಣ್ಯದ ಗಾಳಿಯಂತೆ ತೋರುತ್ತದೆ. ಆದರೆ ಇನ್ನು 2 ದಿನಗಳು ಅದೇ ಮೌನವು ಸ್ವರ್ಗದ ಗಾಳಿಯಾಗಿ ಮಾರ್ಪಡುವುದಿದೆ. ವಿಧಿಗೆ ಸ್ವಲ್ಪ ಸಮಯ ಬೇಡಿತ್ತು. ಅದೃಷ್ಟಕ್ಕೆ ಸ್ವಲ್ಪ ದಾರಿ ಬೇಡಿತ್ತು. ನಿನಗೆ ಸ್ವಲ್ಪ ಧೈರ್ಯ ಬೇಡಿತ್ತು. ಈಗ ಈ 3 ಕಡೆಯೂ ಸಿದ್ಧವಾಗಿದೆ ಮಗು. 2 ದಿನಗಳಲ್ಲಿ ಬದಲಾಯಿಸಿಕೊಳ್ಳುವ ನಿನ್ನ ಕತೆ ಭವಿಷ್ಯದ ಜನರಿಗೆ ಪ್ರೇರಣೆ ಆಗಲಿದೆ. ಒಮ್ಮೆ ನೋಡು ಮಗು, 2 ದಿನಗಳ ನಂತರ ನೀನು ಇಂದಿನ ನಿನ್ನನ್ನೇ ನೋಡಿ ಹೇಳುತ್ತೀಯ, ನಾನು ಎಷ್ಟು ಕಷ್ಟಗಳನ್ನೇ ಎದುರಿಸಿದ್ದೆ. ಆದರೆ ಇವು ನನಗೆ ಬೇಕಿತ್ತು. ಇವು ಇಲ್ಲದೆ ನಾನು ಇಂದು ಇಲ್ಲ. ನಿನ್ನ ಕಣ್ಣೀರಿನಲ್ಲಿರೋ ಹೊಳಪು ಮಂದಾರಗೊಳ್ಳಲ್ಲ. ನಿನ್ನ ಮುಖದ ನಗು ತಪ್ಪಿಸಿಕೊಳ್ಳಲ್ಲ. ನಿನ್ನ ಧೈರ್ಯ ಮರೆಯಾಗಲ್ಲ. ಮಗು, ಈ 2 ದಿನ ನಿನ್ನದು ಮಾತ್ರ. ನಿನ್ನ ಹೃದಯಕ್ಕೆ ಹೇಳೋ ಮಾತು ಮಗು, ಯಾರಿಗೂ ಗೋಚರಿಸದಂತೆ ನಿನ್ನ ಜೀವನದ ನಕ್ಷತ್ರಗಳು ಸರಿಯಾಗಿ ಜೋಡಿಸಿಕೊಳ್ಳುತ್ತಿವೆ. ಈ ವಾರ ನಿನ್ನ ಅದೃಷ್ಟ ನಿನ್ನ ಹೆಸರನ್ನೇ ಬೆಳಗಲಿದೆ. ನಿನ್ನ ಕಾಲ ಬಂದಿದೆ. ನಿನ್ನ ಬೆಳಕು ಬಂದಿದೆ. ನಿನ್ನ ಬದಲಾವಣೆ ಆರಂಭವಾಗಿದೆ. ಈ 2 ದಿನ ನಿನ್ನನ್ನು ಬದಲಾಯಿಸುವ ದಿನಗಳು. ಬದುಕು ಹೇಳುತ್ತಿದೆ, ಮಗು, ನಾನು ನಿನ್ನ ಪರವಾಗಿ ಬರೆದುಕೊಂಡಿದ್ದೆ. ಇಂದು ನಾನು ಅದನ್ನು ನೆರವೇರಿಸುತ್ತೇನೆ. ಮಗು, ನಿನ್ನ ಒಳಗಿನ ಬೆಳಕು ಎಚ್ಚರಗೊಳ್ಳುತ್ತಿರುವ ಕ್ಷಣ ಮುಂದುವರಿಕೆ ಆಗುತ್ತಿದೆ. ಮಗು, ಈ ಭೂಮಿಯಲ್ಲಿ ಹೆಸರು ಮಾಡುವವರು ಒಂದು ರೀತಿಯ ರಹಸ್ಯ ಹೊಂದಿರುತ್ತಾರೆ. ಅವರಿಗೆ ಕಷ್ಟಗಳು ಬಂದಿರುತ್ತವೆ. ಬೇರೆ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚು. ಎಲ್ಲರೂ ನಗುತ್ತಿದ್ದಾಗ ಅವರು ಮೌನವಾಗಿರುತ್ತಾರೆ. ಎಲ್ಲರೂ ಗೆಲ್ಲುತ್ತಿದ್ದಾಗ ಅವರು ಸೋಲುತ್ತಿರುತ್ತಾರೆ. ಎಲ್ಲರೂ ಚಿರುನಗುತ್ತಿದ್ದಾಗ ಅವರು ಕಣ್ಣೀರಲ್ಲಿ ಬಾಧೆಯ ಭಾರ ಇರುತ್ತದೆ. ಆದರೆ ಏಕೆ ಗೊತ್ತಾ ಮಗು? ದೈವ ದೊಡ್ಡ ಬೆಳಕು ಕೊಡುವವರನ್ನು ಮೊದಲು ಗುಡಿದ ಹಿಂಸೆಯಲ್ಲೇ ಪರೀಕ್ಷಿಸುತ್ತದೆ. ಒಬ್ಬನು ದೊಡ್ಡವನು ಆಗಬೇಕೆಂದರೆ ಆತನು ಮೊದಲು ಬಿದ್ದಿದ್ದನ್ನೇ ಕಲಿಯಬೇಕು. ನಿನ್ನ ಬದುಕಿನಲ್ಲೂ ಅದೇ ನಡೆದಿದೆ ಮಗು. ನಿನ್ನ ಮೇಲೆ ಬಂದ ಕಷ್ಟಗಳು ನಿನ್ನನ್ನು ಮುರಿಯಬೇಕೆಂದಲ್ಲ, ನಿನ್ನನ್ನು ಕಟ್ಟುವ ಪ್ರಕ್ರಿಯೆ. ಮಗು, ಕೆಲವರು ಹೊತ್ತಿಗೆ ಬರುವ ಬೆಳಕನ್ನು ಕಾಣೋರು, ಕೆಲವರು ಬೆಳಕು ಅವರಿಗೆ ಬಂದಾಗ ಮಾತ್ರ ಅರಿಯೋರು. ನೀನು 2ನೇ ವರ್ಗದವನು ಮಗು. ನಿನಗೆ ಬರೋ ಬೆಳಕು ನಿನಗೆ ಗೊತ್ತಾಗುವುದೇ ಇಲ್ಲ. ಆದರೆ ಅದು ಬಂದ ಮೇಲೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಇಂದು ನೀನು ನೋಡುತ್ತಿರುವುದು ಕತ್ತಲೆ. ಆದರೆ ನಾಳೆ ಅದೇ ಕತ್ತಲೆ ಎಷ್ಟು ಪ್ರಕಾಶಮಾನವಾಗಿದೆ ಎಂದು ಬರೀ ನೀನೇ ಆಶ್ಚರ್ಯವಾಗುತ್ತೀಯೆ. ಮಗು, ಯಾಕೆ ಗೊತ್ತಾ? ಇದೀಗ ಸುದೀರ್ಘವಾಗಿ ನಿನ್ನ ಒಡನಾಟದಲ್ಲಿ ಅದೃಷ್ಟ ನಿನ್ನ ಹೆಸರನ್ನೇ ಉಚ್ಚರಿಸುತ್ತಿದೆ. ಬದುಕು ಕೆಲವೊಮ್ಮೆ ನಿನ್ನನ್ನು ಒಂಟಿಯಾಗಿಸುತ್ತದೆ. ಅದು ನಿನಗೆ ಹೊಸ ದಾರಿ ತೆರೆಯುವ ಮುನ್ನ. ಮಗು, ನೀನು ಎಷ್ಟು ಬಾರಿ ಕತ್ತಲಲ್ಲಿ ನಿಂತು ನನಗೆ ಯಾರೂ ಬೇಕಿಲ್ಲ ಅಂತ ಹೇಳಿಕೊಂಡಿದ್ದೀಯೋ. ಆದರೆ ಒಳಗೆ ನಿನ್ನ ಹೃದಯ ಒಬ್ಬರನ್ನಾದರೂ ನಿರೀಕ್ಷಿಸುತ್ತಿತ್ತು. ಒಬ್ಬರ ಮಾತು, ಒಬ್ಬರ ಸ್ಪರ್ಶ, ಒಬ್ಬರ ಒಲಿಮೆ, ಒಬ್ಬರ ನಂಬಿಕೆ. ಇವೆಲ್ಲ
ಇದೆಲ್ಲದರ ಕೊರತೆ ನಿನ್ನ ಮನಸ್ಸನ್ನು ನಿಂಬೆಹಣ್ಣಿನಂತೆ ಒಣಗಿಸಿತ್ತು. ಆದರೆ ಇದು ಒಂಟಿತನ, ಬದುಕಿನ ದಂಡನೆಯಲ್ಲ, ದೈವದ ಸಂದೇಶ. ಮಗು, ನಾನು ನಿನ್ನನ್ನು ಸರಿದಾರಿಗೆ ಕರೆದೊಯ್ಯಲು ನನ್ನ ಯೋಜನೆ ಶುರು ಮಾಡಿದ್ದೇನೆ ಅಂತ ಹೇಳೋ ಸಂದೇಶ. ಈ 2 ದಿನಗಳು ನಿನ್ನ ಬದುಕಿನ ಮೌನದ ತಿರುವು. ಕೇವಲ 2 ದಿನ ಮಗು. ಈ ಸಂಖ್ಯೆ ತುಂಬ ಚಿಕ್ಕದು ಅನ್ನಿಸಬಹುದು, ಆದರೆ ಬದುಕಿನಲ್ಲೇ ದೊಡ್ಡದೆಲ್ಲ ಸಣ್ಣ ಕ್ಷಣಗಳಲ್ಲೇ ಆಗಿರುತ್ತದೆ. ಒಂದು ಸಿಟ್ಟು ಸಂಬಂಧ ಮುರಿಯುತ್ತದೆ, ಒಂದು ಮೌನ ಮನಸ್ಸು ಒಡೆದು ಹೋಗುತ್ತದೆ, ಒಂದು ನಗು ಹೃದಯ ತುಂಬುತ್ತದೆ, ಒಂದೊಂದು ಭೇಟಿಯೇ ಬಾಳನ್ನೇ ಬದಲಾಯಿಸುತ್ತದೆ. ಅದೇ ರೀತಿ ಈ 2 ದಿನ ನಿನ್ನ ಬಾಳಿಗೆ ಹೊಸ ಬೆಳಕಿನ ದೀಪ. ಮಗು, ನೀನು ತುಂಬ ಸಮಯ ತಾಳಿದ್ದೀಯೇ, ಇನ್ನು ತಾಳಬೇಕಿಲ್ಲ. ಈ ವಾರ ನಿನ್ನ ಅದೃಷ್ಟವು ನಿನ್ನ ಬಳಿ ಬಂದು ಕೈಚಾಚೋ ಕ್ಷಣ. ಇಷ್ಟು ಕಾಲ ನೀನು ಓಡಿದ್ದೀಯೇ, ಇನ್ನು ಮುಂದೆ ಬದುಕೇ ನಿನ್ನನ್ನು ತನ್ನ ಮೇಲೆ ಒತ್ತಿಕೊಂಡು ಒಯ್ಯುತ್ತದೆ. ನಿನಗೆ ಬೇಕಾಗಿರುವುದು ಒಂದು ಕ್ಷಣ, ನಿನ್ನ ಜೀವನ ತಿರುಗಿಕೊಳ್ಳಲು. ಅದೇ ಕ್ಷಣ ಈ ವಾರ ಬರಲಿದೆ. ವಿಧಿ ಬರೆಯೋ ಪುಸ್ತಕದಲ್ಲಿ ನಿನ್ನ ಅಧ್ಯಾಯ ಈಗ ಆರಂಭ. ಮಗು, ಒಮ್ಮೆ ವಿಧಿ ನಿರ್ಧಾರ ಮಾಡಿದರೆ ಅದನ್ನು ಯಾರೂ ತಡೆಯುವುದಿಲ್ಲ. ಜನರು ನಿನ್ನನ್ನು ತಗ್ಗಿಸಿದರು, ನಿನ್ನನ್ನು ಕಡೆಗಣಿಸಿದರು, ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ನಿನ್ನನ್ನು ಕೇವಲ ನಗೆಯಾಯಿತು ಮಾಡಿ ನೋಡಿದರು. ಆದರೆ ಅವರು ಮರೆಯೋದಿದೆ, ವಿಧಿಯ ನಿರ್ಧಾರ ಯಾರನ್ನು ಕೇಳುವುದಿಲ್ಲ. ನಿನ್ನ ಬದುಕಿನ ಪುಟಗಳನ್ನು ಈ ವಾರ ದೈವ ತೀರುತ್ತದೆ. ಮಗು, ನಿನ್ನ ಮನೆ ಬಾಗಿಲಲ್ಲಿ ಹೊಸ ಗಾಳಿ ನಿಂತಿದೆ. ಆ ಗಾಳಿ ಸಂದೇಶ ತರುತ್ತಿದೆ. ಪೂರ್ಣ ಮೌನವಿದ್ದರೂ ಅದರೊಳಗೆ ಪ್ರಕಟವಾಗದ ಮಾತುಗಳಿವೆ. ಅದೃಷ್ಟ ಹೇಳುತ್ತಿದೆ, ಮಗು, ನಾನು ನಿನ್ನನ್ನು ತಲುಪುತ್ತಿರುವೆ. ನಿನ್ನ ಹೃದಯಕ್ಕೆ ಬೇಡಿಕೆ ಇದೆ. ಪ್ರತಿ ಆರೈಕೆಯು ಈಗ ದಾರಿ ಕಾಣುತ್ತಿದೆ. ಈ ಗಾಳಿ ಬದಲಾವಣೆಯ ಗಾಳಿ, ಮತ್ತೊಂದು ಜೀವನದ ಗಾಳಿ. ಮಗು, ಕೊನೆಯದಾಗಿ ಕೇಳೋ ಮಾತು, ನಿನ್ನೊಳಗೆ ಇನ್ನು ಮೂಡದ ಒಂದು ಬೆಳಕು ಇದೆ. ಅದು ಎಚ್ಚರಗೊಳ್ಳೋಕೆ ಕೇವಲ 2 ದಿನ ಬೇಕು. ಈ ವಾರ ನಿನ್ನದು, ನಿನ್ನ ಬದುಕಿನದು, ನಿನ್ನ ಬೆಳಕಿನದು, ನಿನ್ನ ಅದೃಷ್ಟದದು. ಮಗು, ಯಾವುದೇ ಭಯ ಬೇಡ, ಯಾವುದೇ ಅನುಮಾನ ಬೇಡ. ನಿನ್ನ ಕಾಲ ಶಬ್ದ ಮಾಡುತ್ತಾ ಬರುತ್ತಿದೆ. ಬದುಕು ನಿನ್ನನ್ನು ಹಿಡಿದು ಎತ್ತಲಿರುವ ಕ್ಷಣ ಈಗ ಎದುರಿಗೆ ನಿಂತಿದೆ. ಓಂ ಸಾಯಿರಾಮ್. ಮಗು, ನೀವು ಈ ವಿಡಿಯೋ ನೋಡಿ ಮನಸ್ಸು ಇಕ್ಕಿದರೆ ನಿಮ್ಮ ಸಹಾಯ ತೋರೋ ಒಂದು ಸುಂದರ ಕ್ರಮ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರತಿಕ್ರಿಯೆ ನನ್ನ ಚಾನಲ್ಗೆ ಶಕ್ತಿ ಕೊಡುತ್ತದೆ. ಸಾಯಿರಾಮ್.